SBOನಲ್ಲಿ ಮೈಕ್ರೋ ಟಾಸ್ಕ್ ಆರಂಭಗೊಂಡಿದೆ. ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥದ್ದು ಡೆಮೋ ಈ ವಿಡಿಯೋ. ಟುಡೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿ, ಇಲ್ಲಿ ಟಾಸ್ಕ್ 1 ಅಂತ ತೋರಿಸಿ ರೈಟ್ ಸೈಡಲ್ಲಿ ಗೋ ಟು ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಸ್ಕ್ರೀನ್ ಬರುತ್ತೆ, ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದರ ಕೆಳಗಡೆ ಕೌಂಟರ್ ರನ್ ಆಗ್ತಾ ಇದೆ. ಕೌಂಟರ್ 0 ಆಗುವವರೆಗೂ ವೆಯ್ಟ್ ಮಾಡಬೇಕು. ಝೀರೋ ಆದಂಗೆ ಕೆಳಗಡೆ ಗೋ ಟು ಟಾಸ್ಕ್ ಪೇಜ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಫಸ್ಟದು 3 ಆಪ್ಷನ್ನು ಸೆಕೆಂಡ್ ಟಾಸ್ಕಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡಿದ್ದೀವೋ ಅದೇ ರೀತಿಯಲ್ಲೇ ಇರುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ 1ಅಲ್ಲಿ ಹೇಳ್ತಾ ಇರೋದು ಓಪನ್ ಅಮೆಝಾನ್ ಅಫಿಷಿಯಲ್ ವೆಬ್ಸೈಟ್ ಆರ್ ಅಮೆಝಾನ್ ಆ್ಯಪ್. ನಾವು ಈ ಹಿಂದೆ ಮಾಡಿದಂಗೆ ಅಮೆಝಾನ್ ವೆಬ್ಸೈಟ್ ಓಪನ್ ಮಾಡಬೇಕು. ಸ್ಟೆಪ್ 2ನಲ್ಲಿ ಹೇಳ್ತಾ ಇರೋದು ಶಂಕರ್ ಸರ್ ಅವ್ರ ವಾಯ್ಸ್ ಬರ್ತಾ ಇದೆ, ಅದು ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ. ಸ್ಟೆಪ್ 2ನಲ್ಲಿ ಸೆಲೆಕ್ಟ್ ಎನಿ ಒನ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಥರ್ಡ್ ಸ್ಟೆಪ್ನಲ್ಲಿ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದ ಟಾಪ್ ಆಫ್ ದ ಪೇಜ್ ಎನ್ಶೂರಿಂಗ್ ದ ಪ್ರಾಡಕ್ಟ್ ಟೈಟಲ್ ಆ್ಯಂಡ್ ಪ್ರಾಡಕ್ಟ್ ಇಮೇಜ್ ಆರ್ ವಿಸಿಬಲ್. ಓಕೆ, ಪ್ರಾಡಕ್ಟ್ ಟೈಟಲು ಆಮೇಲೆ ಇಮೇಜ್ ವಿಸಿಬಲ್ ಆಗೋ ರೀತಿಯಲ್ಲಿ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಮಿನಿಮೈಸ್ ಮಾಡ್ತಾ ಇದ್ದೀನಿ. ಅಮೆಝಾನ್ ವೆಬ್ಸೈಟ್ಗೆ ಹೋಗೋಣ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ಮೊಬೈಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಾನು ಮೊಬೈಲ್ ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿಯಲ್ಲಿ ಸ್ಕ್ರೀನ್ ಬಂದರೆ ಇಂಟು ಮಾರ್ಕ್ ಕ್ಲಿಕ್ ಮಾಡಿ, ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಯಾವುದಾದ್ರೂ ಒಂದು ಮೊಬೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಮೊಬೈಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಮೇಜ್ ಫುಲ್ಲಾಗಿ ಕಾಣಿಸುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಇಮೇಜ್ ಹೆಸರು, ಟೈಟಲ್ ಇಲ್ಲಿ ಕಾಣಿಸುವ ರೀತಿಯಲ್ಲಿ ಸ್ಕ್ರೀನ್ಶಾಟ್ ತೆಗೀರಿ. ನಂತರ ಮಿನಿಮೈಸ್ ಮಾಡಿ SBOಗೆ ಬರೋಣ. ಫೋರ್ತ್ ಸ್ಟೆಪ್ಪಲ್ಲಿ SBOನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಆಫ್ಟರ್ ಟೇಕಿಂಗ್ ಎ ಸ್ಕ್ರೀನ್ಶಾಟ್ ಓಪನ್ ಯುವರ್ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಕ್ರಿಯೇಟ್ ಎ ಪೋಸ್ಟ್ ಅಬೌಟ್ ದ ಸ್ಕ್ರೀನ್ಶಾಟ್. ಮೇಕ್ ಶ್ಯೂರ್ ಟು ಅಪ್ಡೇಟ್ ದ ಸ್ಕ್ರೀನ್ಶಾಟ್ ವಿತ್ ದ ಪೋಸ್ಟ್. ನಾವು ತೆಗೆದಿರುವ ಸ್ಕ್ರೀನ್ಶಾಟನ್ನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಬೇಕು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಆ್ಯಡ್ ಆಗಿದೆ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ಬ್ಲೂ ಕಲರಲ್ಲಿ ಜನರ್ ವ್ಯೂಸ್ ಅಂತ ಕೊಟ್ಟಿದ್ದಾರೆ, ಬ್ಲೂ ಕಲರ್. ಇದನ್ನು ನಾವು ಕಾಪಿ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ನಾವು ಟೈಪ್ ಮಾಡುವಾಗ ಫಸ್ಟ್ ಇದನ್ನು ಕೂಡ ನಾವು ಟೈಪ್ ಮಾಡಿ ಹಾಕಬೇಕು. ಟೈಪ್ ಮಾಡ್ಬೋದು, ಇಲ್ಲಾಂದರೆ ಕಾಪಿ ಪೇಸ್ಟ್ ಮಾಡ್ಬೋದು. ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡುವಾಗ ಯಾಶ್ ಬಿಟ್ಬಿಡ್ಬಾರ್ದು. ಇಲ್ಲಿ ಬ್ಲೂ ಕಲರ್ ಯಾಶ್ ಇದೆ, ಅದು ಸೇರಿನೇ ಕಾಪಿ ಮಾಡ್ಕೋಬೇಕು. ಇದಿಷ್ಟಕ್ಕೆ ಕಾಪಿ ಮಾಡಿ ಇಟ್ಕೋಬೇಕು. ನಂತರ ಕಾಪಿ ಬಟನ್ ಕ್ಲಿಕ್ ಮಾಡಿ. ಈಗ ಫೇಸ್ಬುಕ್ಕಿಗೆ ಬನ್ನಿ. ಮಿನಿಮೈಸ್ ಮಾಡ್ತಾ ಇದ್ದೀನಿ. ಫೇಸ್ಬುಕ್ಗೆ ಬಂದಿದ್ದೀನಿ. ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಹಿಡೀರಿ. ಪೇಸ್ಟ್ ಕ್ಲಿಕ್ ಮಾಡಿ. ಆವಾಗ ನಾವಲ್ಲಿ ಜನರ್ ವ್ಯೂಸ್ ಏನು ಕಾಪಿ ಮಾಡಿದ್ದೀವೋ ಇಲ್ಲಿ ಪೇಸ್ಟ್ ಆಗುತ್ತೆ. ಟೈಪ್ ಮಾಡಿದ್ರೆ ಟೈಪ್ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಅದರ ನಂತರ ಒಮ್ಮೆ ಈ ಬಟನ್ ಕ್ಲಿಕ್ ಮಾಡಿ, ಆವಾಗ ಕರ್ಸರ್ ಕೆಳಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ನಮ್ಮದು ಪ್ರಾಡಕ್ಟದು ಟೈಟಲ್ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಮಿನಿಮೈಸ್ ಮಾಡ್ತಾ ಇದ್ದೀನಿ. ತಿರ್ಗಾ ಅಮೆಝಾನಿಗೆ ಬಂದು ಟೈಟಲ್ ಕಾಪಿ ಮಾಡ್ತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ಕಾಪಿ ಮಾಡೋಣ. ಅದರ ನಂತರ ತಿರ್ಗಾ ಫೇಸ್ಬುಕ್ಕಿಗೆ ಬಂದು ಕೆಳಗಡೆ ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಆಗಿದೆ. ತಿರ್ಗಾ ಇನ್ನೊಂದು ಸಲ ಈ ಒಂದು ಬಟನ್ ಕ್ಲಿಕ್ ಮಾಡಿ ಒಂದು ಸ್ಟೆಪ್ ಕೆಳಗಡೆ ಬರಬೇಕು ಕರ್ಸರ್. ಅದರ ನಂತರ ನಮ್ಮದು ಓನ್ ವರ್ಡ್ಸಲ್ಲಿ ಏನಾದರೂ ಟೈಪ್ ಮಾಡಬೇಕು ಈ ಫೋನ್ ಬಗ್ಗೆ. ಸ್ಟೈಲಿಶ್ ಹ್ಯಾಂಡ್ಸೆಟ್ ಅಂತ ಬರೀತಾ ಇದ್ದೀನಿ. ಓಕೆ, ಇದಿಷ್ಟ ಆದಮೇಲೆ ನಾವು ಇಮೇಜನ್ನು ನಾವು ತರಬೇಕು. ನಾವು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೀವಲ್ವ, ಅದನ್ನು ತಗೊಳ್ಬೇಕು. ಅದು ಅಟ್ಯಾಚ್ ಮಾಡೋಕ್ಕೋಸ್ಕರ ಈ ಗ್ರೀನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಗ್ಯಾಲರಿಗೆ ಹೋಗುತ್ತೆ. ಇಲ್ಲಿದೆ. ಓಕೆ, ಇವಾಗ ಆಲ್ರೆಡಿ ಇಲ್ಲಿ ಬಂದಿದೆ. ಅದು ಇನ್ನು ಪೋಸ್ಟ್ ಮಾಡಬೇಕಷ್ಟೇ, ಬಾಕಿ ಎಲ್ಲ ಆಯಿತು. ನೆಕ್ಸ್ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಪೋಸ್ಟ್ ಹಾಕ್ಕೊಳ್ಳುತ್ತೆ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ಪೋಸ್ಟಿಂಗ್ ಅಂತ ತೋರಿಸ್ತಾ ಇದೆ. ಇದು ಕಂಪ್ಲೀಟ್ ಆಗೋವರೆ ವೆಯ್ಟ್ ಮಾಡಿ. ಸ್ಕ್ರೀನ್ ಚೇಂಜ್ ಮಾಡಲಿಕ್ಕೆ ಕೊಡೋದು. ಓಕೆ, ಪೋಸ್ಟ್ ಆಯ್ತು. ಇವಾಗ ನೆಕ್ಸ್ಟ್ ಮಾಡಬೇಕಾಗಿರೋದು ಏನಂದರೆ ಈ ಒಂದು ಪೋಸ್ಟರ್ದು ಲಿಂಕ್ ಕಾಪಿ ಮಾಡ್ಕೋಬೇಕು. ಲಿಂಕ್ ಕಾಪಿ ಮಾಡೋಕ್ಕೋಸ್ಕರ ಈ 3 ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಮೆಸೇಜ್ ಬಂತಂದರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಆಲ್ರೆಡಿ ಕಾಪಿ ಆಗಿದೆ. ಮಿನಿಮೈಸ್ ಮಾಡ್ಕೊಳ್ಳಿ. ನಂತರ SBOಗೆ ಬರಬೇಕು. ಓಕೆ, ಇಲ್ಲಿ ಇವಾಗ 4th ಸ್ಟೆಪ್ವರೆಗೆ ಮಾಡಿದಾಯಿತು. ನೆಕ್ಸ್ಟ್ 5th ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದೆ ಅಂದರೆ ಆಫ್ಟರ್ ಪಬ್ಲಿಷ್ ಎ ಪೋಸ್ಟ್ ಕಾಪಿ ಯುವರ್ ಪೋಸ್ಟ್ ಶೇರೇಬಲ್ ಲಿಂಕ್. ಓಕೆ, ಲಿಂಕನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದನ್ನು ತೊಗೊಂಡು ಬಂದು ಇಲ್ಲಿ ಪೋಸ್ಟ್ ಮಾಡ್ಕೋಬೇಕು. ಅದು ಆಲ್ರೆಡಿ ನಾವು ಕಾಪಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. ಸ್ಟೆಪ್ 6ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ ದೆನ್ ಸಬ್ಮಿಟ್ ಬಿಲೋ ಟಾಸ್ಕ್ ಫಾರ್ಮ್ ವಿತ್ ಯುವರ್ ಕಾಪಿಡ್ ಲಿಂಕ್. ಅದರ ನಂತರ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ 2-3 ಕೆಲಸಗಳು ಬಾಕಿ ಇದೆ. ಇಲ್ಲಿ ನಮ್ಮದು ಹೆಸರು, ಸ್ಟಾಫ್ ID ಎಲ್ಲ ತೋರಿಸುತ್ತೆ. ಇಲ್ಲಿ ಟೈಟಲ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಖಾಲಿ ಬಾಕ್ಸ್ನಲ್ಲಿ ಇಲ್ಲಿ ಫೇಸ್ಬುಕ್ ಅಂತ ಟೈಪ್ ಮಾಡ್ಕೋಬೇಕು. ಓಕೆ, ಅದರ ನಂತರ ಚೂಸ್ ಟೈಪ್ ಅಂತ ಇದೆಯಲ್ಲ, ಇದರ ರೈಟ್ ಸೈಡಲ್ಲಿ ಡೌನ್ ಯಾರೋಕ್ಕೆ ಕ್ಲಿಕ್ ಮಾಡಿ. ಒಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಇದರಲ್ಲೂ ಸಹ ಫೇಸ್ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಾವು ಏನು URL ಫೇಸ್ಬುಕ್ನಿಂದ ಕಾಪಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪೇಸ್ಟ್ ಆಪ್ಷನ್ ಬರುತ್ತೆ. ಪೇಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ URL ಇಲ್ಲಿ ಪೇಸ್ಟ್ ಆಗಿದೆ. ಅದರ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಸಕ್ಸಸ್ ಮೆಸೇಜ್ ಬಂದಿದೆ. ಅದರ ನಂತರ ಆಟೋಮೆಟಿಕ್ಕಾಗಿ ಈ ಸ್ಕ್ರೀನಿಗೆ ರಿಟರ್ನ್ ಬರುತ್ತೆ. ಇವಾಗ ಪೇ ಆಗಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಪೇ ಔಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, 15 ರೂಪೀಸ್ ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದೆ ಇವತ್ತಿನ ಡೇಟಿಗೆ. ಇವತ್ತು ಡೇಟ್ ಚೆಕ್ ಮಾಡ್ಕೊಳ್ಳಿ, 27/9/24.